So, mine is dum biryani. Smell and super. ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಫುಡ್ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಸೊ ಬೆಂಗಳೂರಿಗೆ ಬಂದು ಒಂದು 6 months ಆಯಿತು, ಏನೂ ವೀಡಿಯೋಸ್ ಮಾಡ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ನಮ್ಮ ಒಂದು ಸೆಟಪ್ ಏನೋ ಮಾಡಿಕೊಂಡು ಇವತ್ತೊಂದು ವೀಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಟ್ರೈ ಮಾಡಿರ್ತಕ್ಕಂಥದ್ದು ಮನೀಸ್ ದಮ್ ಬಿರಿಯಾನಿ. ಒಂದು 8 months ಬ್ಯಾಕ್ ಹೋದರೆ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಮೇಘನಾಸ್ ಬಿರಿಯಾನಿ ಟ್ರೈ ಮಾಡಿದ್ದೆ ಆ್ಯಂಡ್ ನನಗೆ ಇಷ್ಟ ಆಗಿತ್ತು. ಬಟ್ ಅವರು ಇವಾಗ ಬಾಕ್ಸ್ ಮೀಲ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಒಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದಾರೆ. ಸೊ ಹಾಗೆ ಮನೀಸ್ನವರು ಕೂಡ ಒಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಅಂತ ಹಾಫ್ ಬಿರಿಯಾನಿ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನು ಟ್ರೈ ಮಾಡಿ ಯಾವ್ದು ಬೆಸ್ಟ್ ಬಿರಿಯಾನಿ ಅಂತ ಇವತ್ತು ಚೆಕ್ ಮಾಡುವ. ಓಕೆ, ಸೊ ಇವಾಗ ನಾನು ಆರ್ಡರ್ ಮಾಡಿರುವಂಥದ್ದು ಸದ್ಯಕ್ಕೆ ಮನೀಸ್ ದಮ್ ಬಿರಿಯಾನಿ. ಓಕೆ, ಸೊ ನನ್ನ ಫ್ರೆಂಡ್ಸ್ನ ರೆಕಮೆಂಡೇಶನ್ಸ್ ಮೇಲೆ ಆರ್ಡರ್ ಮಾಡಿರುವಂಥದ್ದು, ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿರುವಂಥದ್ದು. ಇದು ವೆಜ್ ಬಿರಿಯಾನಿ ಹಾಫ್, ಅಂದರೆ ಒಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಕೊಡುವಂಥ ಬಿರಿಯಾನಿ. ಇದು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿರುವಂಥದ್ದು. ಸೊ ಪ್ಯಾಕಿಂಗ್ ಇದು ಆ್ಯಕ್ಚುಲಿ ಬಾಕ್ಸ್ ಮೀಲ್ಸ್ಗಳನ್ನು ಏನು ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ ಇಷ್ಟರೊಳಗೆ. ಸೊ ನೆಕ್ಸ್ಟ್ ಬರಲಿ ಸಾಕು, ಏನೋ ಗೊತ್ತಿಲ್ಲ. ಸೊ ಇವತ್ತು ನಾನು ಅದೇ ಇಂದ ಸ್ಟುಡಿಯೋ ಶೂಟ್ ಮಾಡ್ತಿರುವಂಥದ್ದು, ಯಾವುದೇ ರೀತಿ ಔಟ್ಲೆಟ್ಸ್ಗಳಿಗೆ ಹೊರಗೆ ಹೋಗಿ ಶೂಟ್ ಮಾಡ್ತಿಲ್ಲ. ಸೊ ಇವಾಗ ಮನೀಸ್ ದಮ್ ಬಿರಿಯಾನಿನ ಟ್ರೈ ಮಾಡುವ ಬನ್ನಿ. ಸೊ ಈ ರೀತಿಯ ಒಂದು ಪ್ಯಾಕೇಜಲ್ಲಿ ಝೊಮ್ಯಾಟೊದವರಲ್ಲಿ ಆರ್ಡರ್ ಮಾಡುವಾಗ ಬಂದಿರುವಂಥದ್ದು ಒಂದು 30 minutes ಬಂದಿದೆ. ಓಕೆ, ಸೊ ಬಿಲ್ ಇದೆ ಆ್ಯಂಡ್ ಒಳ್ಳೆ ಪ್ಯಾಕೇಜಿಂಗ್, ಅಂದರೆ ಚೆನ್ನಾಗಿ ಸೀಲೆಲ್ಲ ಹಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಎಕೋ ಫ್ರೆಂಡ್ಲಿ ಬ್ಯಾಗ್ ಕೂಡ. ಸೊ ಅದರೊಟ್ಟಿಗೆ ಒಂದು ಏನೋ ಪ್ಯಾಂಪ್ಲೆಟ್ ಕೂಡ ಕೊಟ್ಟಿದ್ದಾರೆ. ಮನೀಸ್ ದಮ್ ಬಿರಿಯಾನಿ ಇವ್ರದ್ದು ವೆಜ್ ಕೂಡ ಇದೆ, ನಾನ್ ವೆಜ್ ಕೂಡ ಇದೆ. ಸೊ ನಾನೊಬ್ಬ ವೆಜಿಟೇರಿಯನ್ ಆಗಿರುವ ಕಾರಣದಿಂದಾಗಿ ನಾನು ವೆಜ್ ಮಾತ್ರ ಟ್ರೈ ಮಾಡ್ತಿದ್ದೇನೆ. ಓಕೆ, ಸೊ ಇವರದಲ್ಲಿ ಚಿಕನ್ ಬಿರಿಯಾನಿ, ಫ್ಯಾಮಿಲಿ ಟ್ರೈ ಅದು ಇದು ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಜಸ್ಟ್ ಒಂದು ಪ್ಯಾಂಪ್ಲೆಟ್ ಕೊಟ್ಟಿದ್ದಾರೆ, ತೆಗೆದು ಬಿಸಾಗಿ ಸೈಡಿಗೆ. ಸೊ ಹೊರಗಡೆ ಏನೆಲ್ಲ ಇದೆ ಅಂತ ಟ್ರೈ ಮಾಡುವ. ಆ್ಯಕ್ಚುಲಿ ಮನೀಸ್ ದಮ್ ಬಿರಿಯಾನಿ. ಓಕೆ, ಸೊ ಜಸ್ಟ್ 2 ವಿಷಯಗಳಿರುವಂಥದ್ದು ಈ ಬಾಕ್ಸಲ್ಲಿ, ಬೇರೆ ಏನೂ ಇಲ್ಲ. ಸೊ ಬಿರಿಯಾನಿ ಕೊಟ್ಟಿದ್ದಾರೆ ಆ್ಯಂಡ್ ರೈತ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಕಟ್ಲರಿ ಆಪ್ಷನ್ ನಾನು ಸೆಲೆಕ್ಟ್ ಮಾಡಿದ್ದೆ, ಅಂದರೆ ನನಗೆ ಬೇಕು ಅಂತ ಹಾಕಿದೆ, ಬಡ್ಡಿ ಮಕ್ಕಳು ಕಳಿಸಿಲ್ಲ. ಓಕೆ, ಸ್ಕಿಪ್ ಮಾಡಿ. ಓಕೆ, ಸೊ ಬಿರಿಯಾನಿ ನನಗೆ ಈ ರೀತಿಯ ಬಾಕ್ಸಲ್ಲಿ ಹಾಫ್ ಬಿರಿಯಾನಿ ಸಿಗ್ತಾ ಇದೆ. ಒಬ್ಬನಿಗೆ, ನಾನು ಒಬ್ಬನೇ ಇರೋದಲ್ವ, ಸೊ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು. ಒಟ್ಟಿಗೆ ರೈತ ಒಂದು ಸಣ್ಣ ಕಪ್ಪಲ್ಲಿ. ಬೆಂಗಳೂರಿಗೆ ನಾನು ಬರುವ ಮುಂಚೆ ಬೆಂಗಳೂರು ಅಂದರೆ ಜಾಲಿ, ಯಾವ ನೋಡಿದ್ರು ಆರ್ಡ್ರ್ ಮಾಡ್ಬೋದು, ನಮ್ಮ ಊರಲ್ಲೆಲ್ಲ ಅದೆಲ್ಲ ಆಪ್ಷನ್ ಇಲ್ಲ, ಹಾಗೆ ಏನಾದ್ರು ಥಿಂಕ್ ಮಾಡಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಆರ್ಡರ್ ರೇಟ್ ಎಷ್ಟಿದೆ, ಮಿನಿಮಮ್ ಆರ್ಡ್ರ್ ಎಷ್ಟು, ಅದು ಇದು ಅಂತ. ಓಕೆ, ಅಷ್ಟೇ ಅಲ್ಲ, ನಮಗೆ ಸ್ವಿಗ್ಗಿ ಓಪನ್ ಮಾಡ್ತೇನೆ, ಸ್ವಿಗ್ಗಿ ಝೊಮ್ಯಾಟೊ ಅದು ಇದು ಆ್ಯಪ್ಸ್ ಅಂತಲ್ಲ, ಎಲ್ಲ ಓಪನ್ ಮಾಡ್ತೇನೆ, ಹಸಿವಾಗ್ತುಂಟು ಏನೋ ತಿನ್ನಬೇಕು ಅಂತ, ಬಟ್ ಎಂಥ ತಿನ್ನೋದು ಅಂತ ಗೊತ್ತಾಗೋದಿಲ್ಲ. ಸೊ ಇಂತಹ ವೀಡಿಯೋಸ್ಗಳೆಲ್ಲ ಸೊ ರೆಕಮೆಂಡೇಶನ್. ಆಬ್ವಿಯಸ್ಲಿ ಮೇಘನಾಸ್ ಬಿರಿಯಾನಿ ಅಥವಾ ಮನೀಸ್ ಬಿರಿಯಾನಿ ಎಲ್ಲ ಫೇಮಸ್ ಇರ್ತದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅನ್ಕೋದು. ಸ್ಮೆಲ್ ಅಂತೂ ಸೂಪರ್. ಆ್ಯಕ್ಚುಲಿ ಆರ್ಡ್ರ್ ಮಾಡುವಾಗ 2 ರೀತಿಯ ಒಂದು ಏನೋ ರೈಸನ್ನು ಸೆಲೆಕ್ಟ್ ಮಾಡ್ಬೋದು. ಇದು ಬಾಸ್ಮತಿ ರೈಸ್, ಇನ್ನೊಂದು ಯಾವುದು ಬೇರೆ ರೈಸ್ ಇತ್ತು, ಇನ್ನೊಂದು ಕಡೆ ರವಿತಾ. ಸೊ ಮನೀಸ್ ದಮ್ ಬಿರಿಯಾನಿ ಟೇಸ್ಟ್ ಮಾಡುವ. ಓಕೆ, ಸ್ಮೆಲ್ ಅಂತೂ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ನನಗೆ ಇಷ್ಟ ಆಯಿತು. ಫಸ್ಟಿಗೆ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಳಗಡೆ ಏನೆಲ್ಲ ಇದೆ ಅಂತ ನೋಡಬೇಕು. ಲೈಕ್ ತರಕಾರಿ ಪೀಸ್ಗಳೆಲ್ಲ ಇದೆಯಲ್ಲ, ಬಿರಿಯಾನಿಗೆ ಏನೆಲ್ಲ ಹಾಕಿದ್ದಾರೆ ಎಲ್ಲವನ್ನು ಚೆಕ್ ಮಾಡೋ. ಪನ್ನೀರ್ ಪೀಸಸ್, ಕ್ಯಾರೆಟು, ಬಟಾಟಾ, ಬೇಕಾದಷ್ಟಿದೆ. ಓಕೆ, ಸೊ ಇವಾಗ ನನಗಂತೂ ಕಾಯ್ಲಿಕ್ಕೆ ಆಗ್ತಿಲ್ಲ, ನನಗೆ ಇವಾಗಲೇ ಟ್ರೈ ಮಾಡಲೇಬೇಕು. ಸೊ ಚೆನ್ನಾಗಿದೆ ಬಿರಿಯಾನಿ, ಸೂಪರ್ ಆಗಿದೆ. ಅದರೊಟ್ಟಿಗೆ ರೈತ ಮಿಕ್ಸ್ ಮಾಡಿ, ಅಂದರೆ ಕಚಂಬರ್ ಮಿಕ್ಸ್ ಮಾಡಿ ತಿಂತಿದ್ರಲ್ಲ, ಸೂಪರ್ ಆ್ಯಕ್ಚುಲಿ ಚೆನ್ನಾಗಿದೆ. ಔಟ್ ಆಫ್ 10 ನನಗೆ ಫಸ್ಟ್ ಬೈಟ್ ತಿಂದೇ ಹೇಳ್ತಿದ್ದೇನೆ, ಔಟ್ ಆಫ್ 10 ನನಗೆ 8.5 ಕೊಡ್ಬೋದು ಬಿರಿಯಾನಿ. ಆ ಥರ ನೀವು ಆರ್ಡರ್ ಮಾಡಿ ತಿನ್ನೋದಾದರೆ 200 ರೂಪಾಯಿ ಆಗ್ತದೆ. ಇದು ಸಿಂಗಲ್ ಸರ್ವ್ ಹಾಫ್ ವೆಜ್ ಬಿರಿಯಾನಿ.
ಬಟ್ ನೀವು ಅಲ್ಲಿ ಹೋಗಿ ತಿಂದರೆ ನಿಜವಾಗಲೂ ಕಮ್ಮಿ ಆಗ್ತದೆ. ಮೇ ಬಿ 180 150 ಮೇ ಬಿ ಇರ್ಬೋದು. ಸೊ ಖಂಡಿತ ವರ್ತ್ ಆಯಿತಾ. ಕ್ವಾಂಟಿಟಿ ಇದೆ ಆ್ಯಂಡ್ ಪೀಸಸ್ಗಳು ಕೂಡ ಸರಿ ಹಾಕಿದ್ದಾರೆ. ನೀವು ನಾನ್ ವೆಜ್ ತಿನ್ನೋದ್ರೆ ಬಿಡಿ, ಚಿಕನ್ನು ಅದು ಇದು ಅಂತ ಏನೆಲ್ಲ ಇರ್ತದಲ್ಲ. ಸೊ ನಮ್ಮಂಥ ವೆಜ್ಜಿನವರಿಗೆ ವೆಜ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಅಷ್ಟೇ. ಸೂಪರ್. ಲಾಸ್ಟ್ ಟೈಮ್ ನಾನು ಮೆಗಾನಸ್ ಬಿರಿಯಾನಿ ಟ್ರೈ ಮಾಡಿದ್ದೆ. ಸುಮಾರು ಸತಿ ಟ್ರೈ ಮಾಡಿದ್ದೇನೆ. ಓಕೆ, ಮೆಗಾನಸ್ ಬಿರಿಯಾನಿ ಬಾಕ್ಸೇ ಟ್ರೈ ಮಾಡಿಲ್ಲ ಇನ್ನು, ಅದು ಕೂಡ ಟ್ರೈ ಮಾಡುವ. ಸೊ ಮೆಗಾನಸ್ ಬಿರಿಯಾನಿ ಅವ್ರದ್ದು ಚೆನ್ನಾಗಿರುತ್ತೆ, ಬಟ್ ಡಿಫ್ರೆಂಟ್ ಸ್ಟೈಲ್. ಅವ್ರದ್ದು ಗ್ರೇವಿ ಕೊಡ್ತಾರೆ, ಸಲಾಡ್ ಕೊಡ್ತಾರೆ. ಮೇ ಬಿ ಇವರು ಕೂಡ ಕೊಡುವರು. ಬಿಗ್ ಸೈಜ್ ಆರ್ಡ್ರ್ ಮಾಡಿದರೆ ಅದು ಹಾಫ್ ಬಿರಿಯಾನಿ ಅಲ್ವಾ, ಮೇ ಬಿ ಅದಕ್ಕೋಸ್ಕರ. ಈ ಮನೀಸ್ ದಮ್ ಬಿರಿಯಾನಿಯವರ ಪಾಸಿಟಿವ್ ವಿಷಯ ಮಾತಾಡೋದಾದರೆ ಕ್ವಾಂಟಿಟಿ ಒಬ್ಬನೇ ಹೊಟ್ಟೆಗೆ ಸರಿಯಾಗಿ ಕುಂತದೆ. ಓಕೆ, ಅಂದರೆ ನನ್ನಂಥವ್ರಿಗೆ ಪರ್ಫೆಕ್ಟ್ ಅಂತದೆ. ಆ್ಯಕ್ಚುಲಿ ನೀವು ಸ್ವಲ್ಪ ನನ್ನ ಹಾಗಿಲ್ಲ, ಸ್ವಲ್ಪ ಸರಿ ತಿಂತೀರಾ ಅಂತಾದರೆ ಇದಕ್ಕೆ ನಾನು ಆರ್ಡರ್ ಮಾಡಿರೋದು ಅಂದರೆ ಒರಿಜಿನಲ್ ಪ್ರಾಡಕ್ಟ್ ಪ್ರೈಸು 200 ರೂಪಾಯಿ ಹಾಫ್ಗೆ. ಫುಲ್ ಬಿರಿಯಾನಿಗೆ ಇಬ್ಬರಿಗೆ ಅಥವಾ 1 ಅಥವಾ 2 ಸರ್ವಿಗೆ 250 ರುಪೀಸ್. ಇದೇನು ಸ್ವಲ್ಪ ಜಾಸ್ತಿ ಬರ್ಬೋದು. ಸೊ ಅದು ಆ್ಯಕ್ಚುಲಿ ಬೆಟರ್. ಬಟ್ ನಾನು ಯಾಕೆ ಆರ್ಡರ್ ಮಾಡಿಲ್ಲ ಅಂತ ಹೇಳಿದರೆ, ಒಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಸರಿ ಆಗ್ತದೆ ಬಾಕ್ಸ್ ಮೀಲ್ಸ್ಗಳನ್ನು. ಆ್ಯಂಡ್ ಜಾಸ್ತಿ ಆದರೆ ವೇಸ್ಟ್ ಆಗ್ಬೋದು ಅಂತೇಳಿ ನಾನು ಇದನ್ನು ಆರ್ಡರ್ ಮಾಡಿರುವಂಥದ್ದು. ಓಕೆ, ಬಟ್ ಆ್ಯಕ್ಚುಲಿ ನಿಮಗೆ ಮನೇಲಿ ಇಬ್ಬರು ಇದ್ದೀರಾ ಅಂತ ಆದರೆ ಪರ್ಫೆಕ್ಟಾಗಿ 250 ರೂಪಾಯಿ ಆರ್ಡರ್ ಮಾಡ್ಬೋದು. ಓಕೆ, ಸೊ ಅವ್ರದ್ದು ಪ್ರೈಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಗ್ರೇವಿ ಒಂದು ಕೊಡ್ತಿದ್ರೆ ನಂಗೆ ಸ್ವಲ್ಪ ಖುಷಿ ಆಗ್ತಿತ್ತು, ಅಥವಾ ಸಲಾಡ್ ಕೊಡ್ತಿದ್ರೆ ಲೈಕ್ ನಂಗೆ ಸಲಾಡ್ ಒಟ್ಟಿಗೆ ತಿನ್ನೋದೆಲ್ಲ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅದಂಗೆ. ಸೊ ಅದೊಂದು ಮಿಸ್ಸಿಂಗ್ ಅಷ್ಟೇ. ಸೊ ನನಗಂತೂ ಮನೀಸ್ ಅವರ ಬಿರಿಯಾನಿ, ವೆಜ್ ಬಿರಿಯಾನಿ ಹಾಫ್ ಇಷ್ಟ ಆಯಿತು. 200 ರೂಪಾಯಿ ವರ್ತ್ ಅಂತ ಕೇಳಿದರೆ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತದೆ. ಬಿಕಾಸ್ ಟೋಟಲಾಗಿ ನನಗೆ ಆರ್ಡರ್ ಮಾಡುವ ಮನೆಗೆ ಬರುವಾಗ 230 ರೂಪಾಯಿ ಆಯಿತು. ಓಕೆ, ಅಲ್ಲೇ ಹೋಗಿ ತಿನ್ನೋದ್ರೆ ಕಮ್ಮಿಯಲ್ಲಿ ಆಗ್ತದೆ. ಸೊ ಅಲ್ಲೇ ಹೋಗಿ ತಿನ್ನಲಿಕ್ಕೆ 100% ರೆಕಮೆಂಡ್ ಮಾಡ್ತೀನಿ. ಆರ್ಡರ್ ಮಾಡಿ ತಿಂತೀರಾ, ಸ್ವಲ್ಪ ದೊಡ್ಡ ಕ್ವಾಂಟಿಟಿ ಆರ್ಡರ್ ಮಾಡಿ. 200 ರೂಪಾಯಿಗೆ 250 ರೂಪಾಯಿದು ಆರ್ಡರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ತಿನ್ನಿ ಮಾತ್ರ. ಸೊ ಖಂಡಿತ ಸಜೆಸ್ಟ್ ಮಾಡ್ತಾರೆ, ಹೋಗಿ ಟ್ರೈ ಮಾಡಿ. ಈ ಒಂದು ಪ್ರಾಡಕ್ಟನ್ನ ಸ್ವಿಗ್ಗಿ ರೇಟು, ಝೊಮ್ಯಾಟೊ ರೇಟು, ಓಲಾ ರೇಟು, ಸೊ ಎಲ್ಲವನ್ನು ಡಿಸ್ಪ್ಲೇ ಹಾಕಿದ್ದೀನಿ. ಸೊ ಯಾವುದು ನಿಮಗೆ ಬೆಸ್ಟ್ ಅಂತ ನೋಡಿ, ನಿಮ್ಮ ಲೊಕೇಶನ್ಗೆ ಕಮ್ಮಿಯಲ್ಲಿ ಯಾವುದು ಬರುತ್ತೆ ಆರ್ಡರ್ ಮಾಡಿ ಆ್ಯಪಲ್ಲಿ. ಸೊ ಇದು ಮನೀಸ್ ಬಿರಿಯಾನಿ. ಸೊ ನೆಕ್ಸ್ಟ್ ನಾವು ಮೇಘನಾಸ್ ಬಾಕ್ಸ್ ಬಿರಿಯಾನಿ ಟ್ರೈ ಮಾಡೋಣ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮೇಘನಾಸ್ ಬಿರಿಯಾನಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ @obviously KC. ಬಾಯ್.